ಒಗ್ಗರ್ನೆ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು. ಇವತ್ ನಾನು ಅಕ್ಕಿ ಹಿಟ್ಟಿನ ಹಪ್ಪಳ ಮಾಡಿ ತೋರ್ಸದೇನಿ. ಈ ಹಪ್ಪಳ ಮಾಡ್ಕೊಳಕ್ ನಮಗ ನೆನೆ ಹಾಕೋದು ಬೇಡ, ರುಬ್ಬೋದು ಬೇಡ, ಮತ್ ಲಡ್ಸೋದು ಬೇಡ. ಅಗ್ದಿ ಸಿಂಪಲ್ ಆಗಿ ಮಾಡ್ಕೋಬಹುದು. ನಮ್ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಬನ್ನಿ ಹಪ್ಪಳ ಹೇಗ್ ಮಾಡೋದಂತ ನೋಡೋಣ. ಇಲ್ಲಿ ನಾನು ಒಂದ್ ಕಡಾಯಿ ಹಾಕಿಟ್ಟಿದ್ದೇನು. ಈ ತರ ಈಗ ನೀರ್ ಹಾಕೋಬೇಕು. ನಾನು 1 ಕಪ್ ಅಕ್ಕಿ ಹಿಟ್ಟು ತಗೊಂಡೇನು, 9 ಕಪ್ ನೀರ್ ಹಾಕೋಬೇಕು. ಈಗ ಇಲ್ಲ 9 ಕಪ್ ನೀರ್ ಹಾಕಿದೇನು. ಒಂದ್ ಅರ್ಧ ಚಮಚ ಆಗುವಷ್ಟ ಹಪ್ಪಳ ಖಾರ ಹಾಕದನ್ನ ನಾನು. ರುಚಿಗೆ ಬೇಕಾಗುವಷ್ಟು ಉಪ್ಪ. ಹಪ್ಪಳ ಖಾರ ನಿಮಗ ಎಲ್ಲಾ ಅಂಗಡಿಗಳದಾಗ ಸಿಗ್ತತಿ, ತಗೊಂಡ್ ಬಂದ್ ಮಾಡ್ಕೋಬಹುದು. ಇಲ್ಲ ಹಪ್ಪಳ ಖಾರ ಇಲ್ಲ ಅಂದ್ರ ನೀವು ಮನ್ಯಾಗ ಸೋಡಾ ಇರ್ತೈತ್ಲ, ಸೋಡಾ ಯೂಸ್ ಮಾಡಿ ಮಾಡ್ಕೋಬಹುದು. ಹಪ್ಪಳ ಖಾರ ಹಾಕಿ ಮಾಡ್ಕೋದ್ರಿಂದ ಹಪ್ಪಳ ಚಲೋ ಆಗ್ತಾವು. ಈಗ ಹಿಟ್ಟು ಹಾಕಿ ತಿರ್ಕೋಬೇಕು. ನೀರ್ ಹೆಸರು ಬಂದ್ಬಳಕ್ ಹಾಕಿ ತಿರ್ವಾಕತ್ತಿ ಅಂದ್ರ ಗಂಟಾಗೋ ಚಾನ್ಸ್ ಇರ್ತತಿ. ಈಗ ಹಾಕಿ ತಿರ್ಕೋಣು ಮೊದಲ. ಈಗ ಹಾಕೋದ್ರಿಂದ ನೋಡ್ರಿ ಇದೇನ್ ಗಂಟ ಆಗ್ಲಿಲ್ಲ, ಏನಿಲ್ಲ, ಎಲ್ಲಾ ಚಲೋದಂಗ ಮಿಕ್ಸ್ ಆತು. ನೀರ್ ಹೆಸರು ಬರನ ಹಾಕಾಕತ್ತೀವಿ ಅಂದ್ರ ಆಗ ಗಂಟಾಗೋ ಚಾನ್ಸ್ ಇರ್ತತಿ. ಈಗ ಇದನ್ನ ತಿರ್ವಾಡ್ಕೋತ ಇರ್ಬೇಕು ನಾವ. ಇದು ಹೆಸರು ಬರುತನ ಕಂಟಿನ್ಯೂಸ್ ತಿರ್ಗಾಡ್ಕೋತ ಇರ್ಬೇಕು ನಾವ. ಈ ಹಪ್ಪಳ ಮಾಡ್ಕೊಳಕ ಯಾರ ಮಂದಿ ಅದು ಬೇಕಂತಿಲ್ಲ. ನಾವ ಒಬ್ಬೊಬ್ಬರ ಇದ್ರ ಬಿ ಮಾಡ್ಕೋಬಹುದು. ಮತ್ತ ಒಂದ್ ಸ್ವಲ್ಪ ಟೈಮ್ದಾಗ ಬಿ ಬಹಳಷ್ಟ ಹಪ್ಪಳ ಮಾಡ್ಕೋಬಹುದು. ಏನು ಕೆಲಸ ಇಲ್ಲ ನೋಡ್ರಿ. ಅದನ್ನೆಲ್ಲ ಲಡಿಸ್ಬೇಕಂತಿಲ್ಲ, ಏನು ಇಲ್ಲ. ಮತ್ ಇದನ್ನ ನಾವು ಬಿಸ್ಲಾಗ ಹೊರಗ್ ಹಾಕೋಬೇಕಂತವಿ ಇಲ್ಲ, ಒಳಗಡೆ ಹಾಕಿ ನಾವು ಒಣಸ್ಕೋಬಹುದು. ಈ ಹಪ್ಪಳ ಮಾಡ್ಕೊಳಕ್ ನಮಗ ಬ್ಯಾಸಿಗಿನ ಬೇಕಂತಿಲ್ಲ. ನಾವು ಯಾವಾಗ ಬೇಕನ್ನಿಸ್ತದ್ಲ ಮನ್ಯಾಗ ಖಾಲಿ ಆಗಿರ ಮಾಡ್ಕೋಬಹುದು. ಒಳಗಡೆನ ಫ್ಯಾನ್ ಕೆಳಗಡೆ ಬಿ ಒಣಸ್ಕೋಬಹುದು ನಾವ್ ಇವತ್ನ. ಇದೀಗ ಕುದಿಯಾದೈತಿ. ಚಲೋದಂಗ ಕುದಿಸ್ಕೋಬೇಕು. ಇದನ್ನ ಕುದ್ದ ಗಟ್ಟಿ ಆಗ್ತೈತಿ. ಇದ ಹಿಟ್ಟ ಚಲೋದಂಗ ಕುದ್ತಿರ್ಕಿಲ್ಲ ಅಂದ್ರ ಹಪ್ಪಳ ನಡಿವು ಕಟ್ ಆಗ್ತಾವು. ಚಲೋದಂಗ ಕುದಿಸ್ಕೋಬೇಕು. ಈಗ ಇದನ್ನ ನಾವ ತಿರುವಾಡೋದ್ ಬಿಟ್ರೆ ಬಿ ನಡ್ತೈತಿ. ಒಂದ್ ಸ್ವಲ್ಪ ಬಿಟ್ಟ ತಿರುವಾಡ್ಕೋಬಹುದು. ಸಣ್ಣ ಉರಿಯಲ್ಲಿಟ್ಟ ಇದನ್ನ ಒಂದ್ 5 ನಿಮಿಷ ಕುದಿಸ್ಕೋಬೇಕು ನಾವ. ಕುದಿಯಾಕತ್ತ ಒಂದ್ 5 ನಿಮಿಷ ಆತು. ಈಗ ಗ್ಯಾಸ್ ಬಂದ್ ಮಾಡ್ತೇನೆ ನಾನು. ಮುಚ್ಚಿಡುನು ಇದನ್ನ ಒಂದ್ 5 ನಿಮಿಷ. ಹಿಟ್ಟ ಮುಚ್ಚಿಟ್ಟ ಒಂದ್ 5 ನಿಮಿಷ ಆತು. ಎಲ್ಲ ಒಂದ್ ಚಲೋದಂಗ ತಿರುವಾಡ್ರಿ. ಒಂದ್ ಚಮಚ ಜೀರಿಗೆ ಹಾಕ್ತೇನೆ ನಾನು. ಜೀರಿಗೆ ಒಂದ್ ಸ್ವಲ್ಪ ಹೆಚ್ಚ ಹಾಕೊಂಡ್ ಮಾಡ್ರಿ, ಟೇಸ್ಟ್ ಚಲೋ ಬರ್ತತಿ. ಒಂದ್ ಚಮಚ ಚಿಲ್ಲಿ ಫ್ಲೇಕ್ಸ್ ಹಾಕದನು. ನೀವು ಬೇಕಂದ್ರೆ ಹಸಿ ಮೆಣಸಿಕಾಯಿ ಬಿ ಜಜ್ಜಿ ಹಾಕೋಬಹುದು. ಒಂದ್ ಚಮಚ ತಿನ್ನು ಎಳ್ಳು ಹಾಕದನು. ಇದೆಲ್ಲ ನೀವು ಬೇಕಂದ್ರ ಹಾಕೋಬಹುದು, ಇಲ್ಲಂದ್ರ ಹಾಗೇನು ಮಾಡ್ಕೋಬಹುದು. ಈ ತರ ಹಾಕಿ ಮಾಡ್ಕೋದ್ರಿಂದ ಫ್ಲೇವರ್ ಚಲೋ ಬರ್ತತಿ. ಎಲ್ಲ ಹಾಕಿ ಒಂದ್ ಚಲೋದಂಗ ಮಿಕ್ಸ್ ಮಾಡ್ಕೋರಿ. ಈಗ ಇದು ಮಿಕ್ಸ್ ಆಗೈತಿ. ಹಪ್ಪಳ ಮಾಡ್ಕೊಳ್ಳೋಣ ನಾವ. ನೋಡ್ಬೋದು ನೀವ ಈ ತರ ಬೇಕು ಹಿಟ್ಟ. ಇದಕ್ಕಿಂತ ತಿಳು ಆದ್ರ ಬಿ ಚಲೋ ಆಗಂಗಿಲ್ಲ, ಮತ್ತ ಗಟ್ಟಿ ಆದ್ರ ಬಿ ಚಲೋ ಆಗಂಗಿಲ್ಲ. ಆರಿದ ಬಳಕ ಈ ತರ ಇಷ್ಟ ಗಟ್ಟಿ ಐತಿದ. ಹಪ್ಪಳ ಮಾಡ್ಕೊಳಕ ಇಲ್ಲೊಂದ ಪಾಲಿಥೀನ್ ಹಾಸ್ಕೊಂಡೆ ನಾನು. ಇವತ್ತನ್ನ ನೀವು ಪಾಲಿಥೀನ್ ಮ್ಯಾಗ ಹಾಕೋಬೇಕು. ಚಮಚದಾಗ ಒಂದ್ ಸ್ವಲ್ಪ ಹಿಟ್ಟು ತಗೊಂಡ ಹಾಕೋತ್ ಹೋಗ್ರಿ. ನಿಮ್ಗೆ ಎಷ್ಟು ದೊಡ್ಡ ಬೇಕಲ್ಲ ಅಷ್ಟ್ ಮಾಡ್ಕೋಬಹುದು. ಇವತ್ ನೀವು ಎಷ್ಟು ತಿಳು ಬೇಕಾದ್ರೆ ಬಿ ಮಾಡ್ಕೋಬಹುದು. ಆದ್ರ ನಾವು ಫ್ರೈ ಮಾಡ್ಕೋಬೇಕಾದ್ರ ಬಹಳ ತಿಳುವಾಗಿದ್ವು ಅಂದ್ರ ಚಲೋ ಆಗಂಗಿಲ್ಲ. ನೀವು ಒಂದ್ ಸ್ವಲ್ಪ ದಪ್ಪ ಹಾಕೋರಿ. ಈ ಹಪ್ಪಳ ಮಾಡ್ಕೊಳಕ ನಮಗ ಬಿಸಿಲ್ ಬೇಕಂತಿಲ್ಲ. ಮನೆ ಒಳಗಡೆ ಫ್ಯಾನ್ ಕೆಳಗಡೆ ಬಿ ಒಣಸ್ಕೋಬಹುದು. ಎಷ್ಟ್ ಸಿಂಪಲ್ ಐತ್ ನೋಡ್ರಿ. ಒಬ್ರ ಇದ್ರ ಬಿ ಬಹಳಷ್ಟ ಹಪ್ಪಳ ಮಾಡ್ಕೋಬಹುದು ನಾವ. ತಗೊಂಡ ಅಡಾಗಿ ಮಾಡ್ಕೋತ ಅಷ್ಟ ಹೋಗೋದ. ಜಾಸ್ತಿ ಕೆಲ್ಸಾನು ಇಲ್ಲ.
ಮತ್ ತಿನ್ನಾಕು ಬಾಳ ಮಸ್ತ್ ಆಗಿರ್ತಾವು. ಎಲ್ಲಾ ಹಪ್ಪಳನು ಇದೇ ತರ ಮಾಡ್ಕೋತೇನೆ ನಾನು. ನೋಡ್ರಿ ಎಲ್ಲಾ ಹಪ್ಪಳ ಬಿ ಮಾಡ್ಕೊಂಡೇನ್ ನಾನು. ಇವತ್ನ ಈಗ ಒಣಗ್ಲಿವ. ಇವ್ ನೋಡ್ರಿ ಮುಂಜಾನೆ ಮಾಡ್ಕೊಂಡಿದ್ದುಲ್ಲ ಹಪ್ಪಳ ಇವ ಒಣಗಿದಾವ. ಈಗ ಬಿಸಿಲ್ ಚಲೋ ಇತ್ತನ ಒಂದ ದಿನದಾಗ ಚಲೋದಂಗ ಒಣಗಿದಾವು. ಆದ್ರೂ ಇವತ್ತನ ತಿರಿಶೈಕಶಿಂದ ಇನ್ನೊಂದ್ ದಿನ ಒಣಸ್ಕೋತೇನೆ ನಾನು. ಇನ್ನೊಂದ್ ದಿನ ಒಣಗಿದ ಬಳಕ ಫ್ರೈ ಮಾಡಿ ತೋರಿಸ್ತೇನೆ ನಿಮಗ. ಎಲ್ಲಾ ಬಿ ತಿರಿಶಿಟ್ಟ ಇನ್ನೊಂದ್ ದಿನ ಒಣಸ್ತೇನು. ಅಕ್ಕಿ ಹಪ್ಪಳ ಮಾಡ್ಕೊಂಡಿದ್ದುಲ್ಲ ಇವ ಒಣಗಿದಾವು. ನೋಡ್ರಿ ನಾ ಒಂದ್ ಸ್ವಲ್ಪ ತಿಳು ಬಿ ಮಾಡ್ಕೊಂಡೇನು, ದಪ್ಪ ಬಿ ಮಾಡ್ಕೊಂಡೇನು. ನಿಮಗ ತಿಳು ಬೇಕಾದ್ರೆ ತಿಳು ಬಿ ಮಾಡ್ಕೋಬಹುದು, ಇಲ್ಲಾಂದ್ರೆ ದಿಪ್ ಬಿ ಹಾಕೋಬಹುದು. ಆದ್ರೆ ಬಾಳ ತಿಳು ಮಾಡ್ಕೊಳಕ್ ಹೋಗ್ಬೇಡ್ರಿ. ಈ ತರ ಮಾಡಿ ಡಬ್ಬಿ ತುಂಬಿ ನಾವ್ 1 ವರ್ಷ ತನ ಇಟ್ಕೋಬಹುದು. ಈಗ ಇವತ್ತನ್ನ ನಾನು ನಿಮಗ್ ಫ್ರೈ ಮಾಡಿ ತೋರಿಸ್ತೇನು. ಎಣ್ಣೆ ಕಾಯಕ್ ಇಟ್ಟಿದ್ದೇನೆ ನಾನು. ಎಣ್ಣೆ ಕಾದೈತಿ, ಈ ಹಪ್ಪಳ ಹಾಕೋತೇನು. ನೋಡ್ಬೋದು ನೀವ ಎಷ್ಟು ದೊಡ್ಡ ಆಗದಾವು. ಈ ಹಪ್ಪಳ ಮಾಡ್ಕೊಳ್ಳೋದು ಬಹಳ ಸಿಂಪಲ್ ಐತಿ. ಸುಲಭವಾಗಿ ಯಾರು ಬೇಕಾದ್ರೂ ಬಿ ಮಾಡ್ಕೋಬಹುದು. ಹಪ್ಪಳ ಒಂದ ಮುರದ್ ತೋರಿಸ್ತೇನೆ ನೋಡ್ರಿ ನಾನ್ ನಿಮ್ಗ. ಎಷ್ಟು ಕ್ರಿಸ್ಪಿಯಾಗಿ ಮತ್ ಏನ್ ಮಸ್ತಾಗಿ ಬಂದಾವು. ತಿನ್ನಾಕು ಅಟ್ಟ ಮಸ್ತ್ ಆಗಿರ್ತಾವು. ನೋಡಿದ್ರಲ್ಲ ಅಕ್ಕಿ ಹಪ್ಪಳ ಎಷ್ಟು ಸುಲಭವಾಗಿ ಮಾಡ್ಕೋಬಹುದಂತ. ನೀವು ಒಮ್ಮೆ ಮಾಡಿ ನೋಡ್ರಿ. ಅಟ್ಟ ಮಸ್ತಾಗಿ ಬಿ ಇರ್ತಾವು. ಮತ್ ಮಾಡ್ಕೊಳ್ಳೋದ್ ಕೆಲಸ ಅಂತೂ ಒಂದ್ 10 ನಿಮಿಷನಾಗ ನಾವ್ ಒಂದ್ 100 ಹಪ್ಪಳ ಮಾಡ್ಕೋಬಹುದು. ಬಹಳ ಸುಲಭ ಐತಿ ಹಪ್ಪಳ ಮಾಡ್ಕೊಳ್ಳೋದ. ನನ್ನ ವಿಡಿಯೋ ನಿಮಗ ಇಷ್ಟ ಆಗಿತ್ತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವಿಡಿಯೋ ನೋಡಿದ್ಕ ಧನ್ಯವಾದಗಳು.